ಶತಮಾನಗಳ ಇತಿಹಾಸವಿರೋ ಕೆಎಸ್ಡಿಎಲ್ 2 ವರ್ಷಗಳವರೆಗೆ ತಮ್ಮನ್ನ ಬ್ರ್ಯಾಂಡ್ ರಾಯಭಾರಿ, ಸೋಪ್ ಪ್ರಚಾರ ರಾಯಭಾರಿಯಾಗಿ ಬಹುಭಾಷಾ ನಟಿ ಕೆಎಸ್ಡಿಎಲ್ನ 57 ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಯೋ ಉದ್ದೇಶ. ಇದು ಹೆಮ್ಮೆ ಮತ್ತು ಗೌರವದ ವಿಚಾರ ಎಂದು ನಟಿ ಭಾವುಕ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಕೆನಡಾದ ಮತ್ತೊಂದು ಭೀಕರ ಗುಂಡಿನ ದಾಳಿ. ಶಾಲೆಯೊಂದರಲ್ಲಿ ನಡೆದ ಈ ದುರಂತದಲ್ಲಿ ಶೂಟರ್ ಸೇರಿದಂತೆ ಕನಿಷ್ಠ 10 ಮಂದಿ ಮೃತಪಟ್ಟಿದ್ದು, ಸುಮಾರು 25 ಮಂದಿಗೆ ಗಾಯ. ಟಂಬ್ಲರ್ ರಿಡ್ಜ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ದುರಂತ. ಶೂಟರ್ನನ್ನು ಮಹಿಳೆ ಎಂದು ಗುರುತಿಸಲಾಗಿದ್ದು, ಆಕೆ ಶವವಾಗಿ ಪತ್ತೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮತ್ತೆ ಚಿರತೆ ದಾಳಿ. ಮಾದಪ್ಪನ ದರ್ಶನಕ್ಕೆ ಪಾದಯಾತ್ರೆಗೆ ತೆರಳುತ್ತಿದ್ದ ಬಾಲಕ ಸಣ್ಣಪುಟ್ಟ ಗಾಯಗೊಂಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಶಿವರಾತ್ರಿ ಜಾತ್ರೆಗೆ ಪಾದಯಾತ್ರೆ ಬರುತ್ತಿರುವ ಸಹಸ್ರಾರು ಭಕ್ತರಲ್ಲಿ ಆತಂಕ. ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಗೆ ದೊಡ್ಡ ಸವಾಲು. ಅರ್ಜುನ್ ತೆಂಡೂಲ್ಕರ್ ಮತ್ತು ಸಾನಿಯಾ ಚಾಂದೋಕ್ ವಿವಾಹ. ಮಾರ್ಚ್ 3ರಿಂದ ವಿವಾಹ ಮಹೋತ್ಸವಗಳು ಆರಂಭ. ಪುತ್ರನ ವಿವಾಹಕ್ಕೆ ಆಮಂತ್ರಿಸಲು ಪ್ರಧಾನಿ ಮೋದಿ ಭೇಟಿಯಾದ ಸಚಿನ್ ತೆಂಡೂಲ್ಕರ್. ಮೋದಿ ಮಾತ್ರವಲ್ಲದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ರಾಹುಲ್ ಗಾಂಧಿಗೂ ಆಹ್ವಾನ. ಪ್ರತಿ ಹಳ್ಳಿಯಲ್ಲೂ 20ರಿಂದ 25 ಮಂದಿ ಅವಿವಾಹಿತರು. ಇದನ್ನೇ ಬಂಡವಾಳ ಮಾಡಿಕೊಂಡ ವಿವಾಹಿತ ಮಹಿಳೆ. 2.5 ಲಕ್ಷ ವಧುದಕ್ಷಿಣೆ ಪಡೆದು ವಿವಾಹ. ಗಂಡು ಹಾವೇರಿಯ ರಾಣಿಬೆನ್ನೂರಿನ ರವಿಚಂದ್ರ. ಮಕ್ಕಳು ಅಮ್ಮನಿಗೆ ಕಾಲ್ ಮಾಡಿದಾಗ ಸತ್ಯ ಬಯಲು.